ವೀಕ್ಷಕರ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪವರ್, ಗತ್ತು, ಗಮ್ಮತ್ತು, ಸ್ಟೈಲ್ ಎಲ್ಲವೂ ಕೂಡ ಶೂನ್ಯ ಆಗೋಗಿತ್ತು. ಇವತ್ತು ಪಕ್ಷದವರೇ ಸಿದ್ದರಾಮಯ್ಯನವ್ರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಮಾಸ್ ಲೀಡರ್ಗೆ ಸ್ವಪಕ್ಷೀಯರಿಂದಲೇ ಕೂಡ ನಡೆಯುವಂತಹ ದೊಡ್ಡ ಸಂಚು. ಮೂಲೆ ಗುಂಪು ಮಾಡಿರುವುದರ ಹಿಂದೆ ದೊಡ್ಡ ಲೆಕ್ಕಾಚಾರವನ್ನು ಇವತ್ತು ನಾವು ನೋಡ್ಬೋದು. ಕಿಂಗ್ ಮೇಕರ್ ಪಟ್ಟಕ್ಕಾಗಿ ನಡೀತಿರುವಂಥ ಒಳಗೊಳಗಿನ ಒಂದು ರಾಜಕೀಯ ಯುದ್ಧ ಎಷ್ಟರ ಮಟ್ಟಿಗೆ ಇದೆ ಅಂತ ನೋಡೋದಾದರೆ, ನಿಜಕ್ಕೂ ಸಿದ್ದರಾಮಯ್ಯನವ್ರನ್ನ ಈ ರೀತಿ ಪ್ಲಾನ್ ಮಾಡಿ ಅವ್ರನ್ನ ಕುಗ್ಗಿಸಿದ್ರ ಅನ್ನೋದು ಈಗ ಪ್ರಶ್ನೆ ಆಗಿರುವಂಥದ್ದು. ಏನಾಗುತ್ತೆ, ಏನಾಯಿತು, ಏನು ಮಾಡಿದ್ದಾರೆ ಎಲ್ಲದಕ್ಕೂ ಒಂದು ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ ಅತಿ ದೊಡ್ಡ ಮಾಸ್ ಲೀಡರ್ ಎನಿಸಿಕೊಂಡಿರುವಂಥ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಹೇಗಿದೆ ಅಂದರೆ, ಕಾಂಗ್ರೆಸ್ ಒಳಗೆ ಭಾರಿ ಚರ್ಚೆಗಳು ನಡೆಯುತ್ತಾ ಇರುವಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇನ್ನು ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಯ ಮೇಲೆ ಚರ್ಚೆಗಳ ನಡುವೆಯೂ ಕೂಡ ಸಿದ್ದರಾಮಯ್ಯ ಅವರನ್ನ ವ್ಯವಸ್ಥಿತವಾಗಿ ಪಕ್ಷದಿಂದ ದೂರ ಇಡಲಾಗಿರುವಂಥದ್ದು. ಆದರೆ ಪ್ರಭಾವಿಗಳು ಕುಗ್ಗಿಸುವ ಭಾರಿ ಯೋಜನೆ ಕೂಡ ಸದ್ದಿಲ್ಲದೊಂದೇ ಕಾರ್ಯರೂಪಕ್ಕೆ ಕೂಡ ತಂದು ಬಿಟ್ಟಿದ್ರು. ಆದರೆ ಈ ವಿಚಾರ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರೇ ಸ್ವತಃ ಮಾತನಾಡ್ಕೊಂಡಿರುವಂತಹ ವಿಚಾರ. ಈ ಎಲ್ಲ ಬೆಳವಣಿಗೆಗಳ ಹಿಂದೆ 2028 ವಿಧಾನಸಭಾ ಒಂದು ಚುನಾವಣೆಯ ಬೃಹತ್ ಮಾಸ್ಟರ್ ಪ್ಲಾನ್ ಅಡಗಿರುವುದು ವಿಚಾರ ಅನ್ನುವಂತಹ ವಿಚಾರ ಇದು. ಸದ್ಯ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಮುಖ್ಯವಾಗಬಾರದು, ಅವರೇ ಮೇನ್ ಆಗಬಾರದು ಎಂಬ ವಿರೋಧಿ ಬಣದ ಮುಖ್ಯ ಉದ್ದೇಶ ಆಗಿತ್ತು. ಆದರೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸಕ್ರಿಯವಾಗಿ ಉಳಿದರೆ ಅವರ ಬೆಂಬಲಿಗರಿಗೆ ಹೆಚ್ಚಿನ ಟಿಕೆಟ್ ಸಿಗಲಿದೆ. ಇದು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಬಣವನ್ನೇ ಕಿಂಗ್ ಮೇಕರ್ ಮಾಡಲಿದೆ ಎಂಬ ಭಯ ಹಿರಿಯ ನಾಯಕರಿಗೆ ಕಾಡ್ತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಪ್ರಮುಖ ಕಾರ್ಯಕ್ರಮಗಳ ಬ್ಯಾನರ್ಗಳಲ್ಲಿ ಅಥವಾ ಸರ್ಕಾರದ ಆಡಳಿತಾತ್ಮಕ ತೀರ್ಮಾನಗಳಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಅಥವಾ ಅವರ ಸಲಹೆಗಳನ್ನು ಕಡೆಗಣಿಸಲಾಗ್ತಾ ಇದೆ. ಎಲ್ಲೂ ಕೂಡ ಕಾಣಿಸ್ಕೊಡ್ತಾ ಇಲ್ಲ. ಅವರು ಯಾವ ಒಂದು ಕಾರ್ಯಕ್ರಮ ಕೂಡ ಬರ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ರಾಜಕೀಯದ ಅನುಭವವನ್ನು ಪಡ್ಕೊಂಡಿರುವಂಥ ಪ್ರಭಾವಿ ನಾಯಕನನ್ನ ಈ ರೀತಿಯಾಗಿ ಮಾನಸಿಕವಾಗಿ ಸುಸ್ತಾಗಿಸುವಂತೆ ತಂತ್ರಗಾರಿಕೆಯನ್ನು ಮಾಡಿ ಅವ್ರನ್ನ ಮೂಲೆ ಗುಂಪು ಮಾಡಿರುವುದು ಇದು ನಿಜಕ್ಕೂ ಸಿದ್ದರಾಮಯ್ಯ ಅವರ ಬಣದ ಒಂದು ಕಾರ್ಯಕರ್ತರಿಗೆ, ಶಾಸಕರಿಗೆ, ಹಾಗೆ ಅಭಿಮಾನಿಗಳಿಗೆ ಬಹಳ ನೋವುಂಟು ಮಾಡಿರುವಂಥದ್ದು. ಕಾಂಗ್ರೆಸ್ ಪಕ್ಷದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಿರುವಂತಹ ಒಂದು ಪ್ರಬಲ ಒಂದು ಶಕ್ತಿ ಬಣ ಈ ಒಂದು ಸ್ಕೆಚ್ ಹಾಕಿರುವ ವಿಚಾರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಪಕ್ಷಕ್ಕಾಗಿ ಅನಿವಾರ್ಯವಾಗಿದ್ರೂ ಕೂಡ ಅವರ ವೈಯಕ್ತಿಕ ವರ್ಚಸ್ಸು ಬಹಳ ತಮ್ಮ ಹಾದಿಗೆ ಅಡ್ಡ ಆಗಬಾರ್ದು. ನಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡ್ಡ ಆಗಬಾರ್ದು, ಎಲ್ಲೂ ಕೂಡ ಬರಬಾರ್ದು ಅವರ ಹೆಸರು. ಈ ಒಂದು ಲೆಕ್ಕಾಚಾರದಲ್ಲಿ ಕೆಲವು ನಾಯಕರು ಈ ಗುಪ್ತ ಕಾರ್ಯಾಚರಣೆ ಕೂಡ ನಡೆಸಿದ್ದಾರೆ, ಮಾತುಕತೆ ಕೂಡ ಮಾಡಿದ್ದಾರೆ, ತೀರ್ಮಾನವೂ ಕೂಡ ಮಾಡಿದ್ದಾರೆ. ಇದು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದೊಳಗೆ ದೊಡ್ಡ ಮಟ್ಟದ ಒಂದು ಬಂಡಾಯಕ್ಕೆ ಕಾರಣವಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇಂಥ ಪ್ರತಿನಿತ್ಯದ ಒಂದು ದಿನ ಬೆಳಿಗ್ಗೆ ಆದರೂ ಕೂಡ ಈ ಥರ ಚರ್ಚೆಗಳನ್ನು ಮಾಡಿ ಆ ಒಂದು ಪ್ರಭಾವಿ ನಾಯಕನಿಗೆ ಮೂಲೆ ಗುಂಪು ಮಾಡಿದ್ದಾರೆ. ಸೊ ಹೇಗಿದೆ ಈ ಮಾಸ್ಟರ್ ಪ್ಲಾನ್? ಪ್ರಭಾವಿಗಳು ಯಾರು ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನಂತಹ ಪ್ರಭಾವಿ ನಾಯಕ, ಪ್ರಭಾವಿ ಮಾಜಿ ಮುಖ್ಯಮಂತ್ರಿಗಳು, ಅನುಭವಿಗಳು, ಇವರನ್ನ ಡಿ.ಕೆ. ಶಿವಕುಮಾರ್ ಆದರೂ ಒಂದು ಮಾನವೀಯತೆ ದೃಷ್ಟಿಯಿಂದನಾದರೂ ಕರೆದು ಕಾರ್ಯಕ್ರಮದ ವಿಚಾರವಾಗಿ ಆದರೂ ರಾಜಕೀಯದ ಉದ್ದೇಶಕ್ಕಾಗಿ ಕೂಡ ಚರ್ಚೆ ನಡೆಸಿ ಅವ್ರನ್ನ ಮಾತುಕತೆ ನಡೆಯಬೇಕಿತ್ತು. ಆದರೆ ಆ ವ್ಯಕ್ತಿ, ಆ ಒಂದು ಪ್ರಭಾವಿ ನಾಯಕರು ಆಗಿರುವಂತಹ ಸಿದ್ದರಾಮಯ್ಯನವ್ರನ್ನ ಇವತ್ತಿಗೂ ಕೂಡ ಮಾತಿಗಷ್ಟೇ ಇರಬೇಕ ಹೊರತು ಅವರನ್ನ ಯಾವುದಕ್ಕೂ ಕೂಡ ಬಲವಂತದಾಗಿ ಕಾರ್ಯಕ್ರಮ ಆಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಸಚಿವ ಸಂಪುಟದ ಸಭೆಗಳ ಒಂದು ಎಲ್ಲ ಯಾವುದೇ ಒಂದು ರಾಜಕೀಯದ ಸಂಪೂರ್ಣ ಕೆಲಸ ಏನಿದೆ ಎಲ್ಲವೂ ಕೂಡ ಕರೆಯದೆ ಮಿಸ್ ಮಾಡಿಕೊಂಡು ಅವ್ರನ್ನ ಇದೀಗ ರಾಜಕೀಯದಿಂದಲೇ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಹೆಸರು ಬರಬಾರ್ದು.
ಇಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಈ ಒಂದು ಪ್ರಭಾವಿಯ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಅಂತ ಹೇಳಿ ಇದೀಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದ್ದು. ಅಸಲಿಗೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಆದರೆ ಜನ ಮಾತನಾಡ್ಕೊಡ್ತಾ ಇರೋದೇ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಬೆಂಬಲಿಗರು ಈ ರೀತಿಯ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಮುಂದಿನ ರಾಜಕೀಯಕ್ಕಾಗಿ ಡಿ ಕೆ ಶಿವಕುಮಾರ್ ಹೆಸರೇ ಬರಬೇಕು, ಸಿದ್ದರಾಮಯ್ಯ ಅವರ ಹೆಸರ ಬರಬಾರದು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋದು ಜನರಿಗೆ ತಿಳಿದಿರುವಂತಹ ಒಂದು ಮೇಲ್ನೋಟದ ವಿಚಾರ. ಸದ್ಯಕ್ಕೆ ರಾಜಕೀಯದಲ್ಲಿ ಇಂಥ ಒಂದು ಬೆಳವಣಿಗೆ ಸೃಷ್ಟಿಯಾಗಲಿಕ್ಕೆ ಕಾರಣ ಯಾರು? ಆದರೆ ಜನ ಅನ್ಕೊಳ್ತಾ ಇರೋದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದೇ ತಪ್ಪಾಯ್ತು. ರಾಜೀನಾಮೆ ಕೊಟ್ಟು ಹುಲಿಯಂಗಿದ್ದಂಥ ಸಿದ್ದರಾಮಯ್ಯನವರು ಇವಾಗ ಒಂದು ಇಲಿಯಾಗ್ಬಿಟ್ಟಿದ್ದಾರೆ. ಯಾವ ವಿಚಾರಕ್ಕೂ ಬರ್ತಾ ಇಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಯಾವ ಒಂದು ಸುದ್ದಿಯೂ ಕೂಡ ಇಲ್ಲ ಸಿದ್ದರಾಮಯ್ಯನವ್ರದ್ದು. ಹಾಗಾಗಿ ಸಿದ್ದರಾಮಯ್ಯನವರ ರಾಜಕೀಯ ನಡೆ ಇಲ್ಲಿಗೆ ಕಂಪ್ಲೀಟ್ ಕ್ಲೋಸ್ ಆಗುತ್ತಾ? ಸೊ ಇಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರ ಮನಸ್ಸಿಗೆ ನೋವುಂಟು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಬರ್ತಾ ಇಲ್ಲ. ಇಂಥ ಬೆಳವಣಿಗೆ ಮುಂದೊಂದು ದಿನ ಇದೇ ರೀತಿ ಕಂಟಿನ್ಯೂ ಆದರೆ ನಿಜಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಫಿಕ್ಸ್. ಸಿದ್ದರಾಮಯ್ಯನ ಅವರ ಪ್ರಭಾವಿ ಅಂತಾನೆ ಎಲ್ಲರೂ ಕೂಡ ಅವರ ಮಾತು, ನಡವಳಿಕೆ, ಅವರ ಯೋಜನೆಗಳಿಗೆ ಹಲವಾರು ಅಭಿಮಾನಿಗಳಿದ್ದಾರೆ. ಅವ್ರನ್ನ ಎಷ್ಟೋ ಜನ ಸಪೋರ್ಟ್ ಮಾಡಿ ಅವ್ರನ್ನ ಮತದಾನ ಹಾಕಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಇರಬೇಕು ಅಂತ ಅಂತಹ ಒಂದು ಪ್ರಭಾವಿ ನಾಯಕನನ್ನ ಈ ರೀತಿ ಮೂಲೆ ಗುಂಪು ಮಾಡಿದ್ರೆ ಅವರ ಮನಸ್ಸಿಗೆ ನೋವುಂಟಾದ್ರೆ ಆ ಪಕ್ಷದಿಂದ ಬಿಡುವ ಸಾಧ್ಯತೆ ಕೂಡ ಇದೆ. ಮುಂದೊಂದು ದಿನ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುವ ಅವಶ್ಯಕವೂ ಕೂಡ ಇಲ್ಲ. ಏನೇ ಆದರೂ ಸಿದ್ದರಾಮಯ್ಯನವ್ರನ್ನ ಇಂಥ ಪ್ರಭಾವಿಗಳನ್ನ ಕಳೆದುಕೊಂಡ್ರೆ ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆ ಅಲ್ಲ, ಇನ್ನು 10-15 ವರ್ಷ 20 ವರ್ಷ ಸುಳಿವೇ ಇಲ್ಲದಂತೆ ಆಗಿಬಿಡುತ್ತೆ. ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಅಧಿಕಾರ ಇದೆ ಅಂತ ಹೇಳಿ ಯಾರನ್ನಾದರೂ ಮೂಲೆ ಗುಂಪು ಮಾಡೋದಲ್ಲ. ಅವರ ಒಂದು ಯೋಜನೆಗಳು, ಅವರ ಕೆಲಸಗಳು, ಅವರು ಮಾಡಿದಂಥ ಕಾರ್ಯಕ್ರಮಗಳು, ಒಂದೊಳ್ಳೆಯ ಉದ್ದೇಶಗಳು ಎಲ್ಲವೂ ಕೂಡ ಮನಸ್ಸಿನಲ್ಲಿ, ನೆನಪಿನಲ್ಲಿ ಆತ್ಮೀಯರಾಗಿದ್ದವರು ನೆನಪು ಮಾಡ್ಕೊಳ್ಬೇಕು. ಆದರೆ ಈ ರೀತಿಯ ಒಂದು ರಾಜಕೀಯದಲ್ಲಿ ಸ್ವಪಕ್ಷದವರೇ ಈ ರೀತಿ ಮಾಡಿದರೆ ಬಹಳ ಸಮಸ್ಯೆಗೆ ಒಂದು ಎಡೆ ಮಾಡಿ ಕೊಡುವಂಥದ್ದು ರಾಜಕೀಯ ಭವಿಷ್ಯದಲ್ಲಿ. ಸೊ ಇದು ಮುಂದೊಂದು ದಿನ ಕಂಟಿನ್ಯೂ ಆದರೆ ಈ ರೀತಿಯ ಮೂಲೆ ಗುಂಪು ಮಾಡಲಿಕ್ಕೆ ಇನ್ನಷ್ಟು ಪ್ರಯತ್ನ ಪಟ್ಟರೆ ಸಿದ್ದರಾಮಯ್ಯನವರ ಬೆಂಬಲಿಗರು, ಸಿದ್ದರಾಮಯ್ಯನವರ ಬಣದವರು, ಸಿದ್ದರಾಮಯ್ಯನವರ ಫ್ಯಾನ್ಸ್ ಬೇರೆ ತೀರ್ಮಾನವನ್ನು ತೆಗೆದುಕೊಳ್ಳುವ ಅವಕಾಶ ಮತ್ತಷ್ಟು ಜಾಸ್ತಿ ಮಾಡಿಕೊಳ್ಳಬಾರದು. ಇದು ನಡೀತಾ ಇದೆ. ಹಾಗಾಗಿ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರ ಮೂಲೆಗುಪ್ಪು ಇದೇ ರೀತಿ ಮುಂದುವರೆದ್ರೆ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಬಿಡೋದಂತೂ ಫಿಕ್ಸು. ರಾಜೀನಾಮೆ ಕೊಡ್ತಾರೆ, ಬೇರೆ ಪಕ್ಷ ಸೇರ್ಕೊಳ್ತಾರೆ. ಏದು ಕಟ್ಟಿಟ್ಟ ಬುದ್ಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಸಿದ್ದರಾಮಯ್ಯನವರ ಒಂದು ತಾಕತ್ತು, ಭಾಳ ಪೌರುಷ ಸಖತ್ತಾಗಿದೆ, ಅವರ ಭಾಳ ಟ್ಯಾಲೆಂಟೆಡ್. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮೂಲೆ ಗುಂಪು ಮಾಡಲಿಕ್ಕೆ ಪ್ರಭಾವಿಗಳೇ ಈ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಏನು ನಡೆಯುತ್ತೆ ರಾಜಕೀಯದಲ್ಲಿ. ಆ ಮಾಸ್ಟರ್ ಪ್ಲಾನ್ ಎಲ್ಲಿ ಗಂಟ ನಿಲ್ಲುತ್ತೆ, ಸ್ಟಾಪ್ ಆಗುತ್ತಾ ಇಲ್ಲ ಹಾಗೆ ಮುಂದುವರಿಯುತ್ತಾ? ಸೊ ಮುಂದಿನ ನಿರ್ಧಾರವನ್ನು ಸಿದ್ದರಾಮಯ್ಯನವರು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ಹೊಸ ರಾಜಕೀಯದ ನ್ಯೂಸ್ ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ಕಾಯ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.